ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ. ಈ ಸಂದರ್ಭದಲ್ಲಿ ಚುನಾವಣೆ ದಿನದ ದಿನಕ್ಕೆ ಕಷ್ಟದ ಸ್ಟೆಪ್ಪರ ಮೇಲೆ ಇರ್ತಾ ಇದೆ ಏನೋ. ಅದರಲ್ಲೂ ವಿರೋಧ ಪಕ್ಷಗಳ ಸ್ಥಿತಿ ಅಂತೂ ಇನ್ನೂ ಚಿಂತಾಜನಕ ಆಗಿದೆ. ಒಂದು ಕಡೆಗೆ ಕೇಜ್ರಿವಾಲ್ರ ಬಂಧನ ಮಾಡಿದರೆ, ಇನ್ನೊಂದು ಕಡೆಗೆ ಕಾಂಗ್ರೆಸ್ಸಿನ ಮೂಗು ಹಿಡಿಯುವಂಥ, ಅರ್ಥ ವ್ಯವಸ್ಥೆ ಹಿಡಿಯುವಂಥ, ಅದರ ಬ್ಯಾಂಕಿನ ಸ್ಥಗಿತತೆ ಮಾಡುವಂಥ, ಬ್ಯಾಂಕ್ ವ್ಯವಹಾರನ ಸ್ಥಗಿತ ಮಾಡುವಂಥ ಕಾಂಗ್ರೆಸ್ಸಿನ ಕೆಲಸವನ್ನು ಮಾಡಿದ. ಯಾಕಂದರೆ ಚುನಾವಣೆಯಲ್ಲಿ ಮುಖ್ಯ ಹಣ ಖರ್ಚು ಮಾಡಲೇಬೇಕಾಗ್ತದೆ, ಯಾವುದೋ ಇದ್ದರು, ಅದರಿಂದ ನಡೆಯೋದಿಲ್ಲ ಚುನಾವಣೆ. ಅದೇ ಕಾಲಕ್ಕೆ ಒಬ್ಬ ಲೀಡ್ರ್ ಇಲ್ಲೇ ಹೋದರೆ ಸಾಕಷ್ಟು ಪರಿಣಾಮ ಆಗ್ತದೆ ಅನ್ನೋದು ನಾವು ಗೊತ್ತಿದೆ. ಇಂಥ ಸಂದರ್ಭದಲ್ಲೇ ಏಕಕಾಲಕ್ಕೆ BJP ಎರಡು ತಂತ್ರಗಳನ್ನ ಎರಡು ಕಡೆ ಒಂದು ಬ್ಯಾಟ್ ಬೀಸೆ ಈ ಒಂದು ಆಟವನ್ನು ತಮ್ಮ ಕಡೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾಗಿ ಇದು ಮಾಡಬೇಕಾಗಿತ್ತ BJPಗರು ಅಂತ. ಯಾಕಂತಂದ್ರೆ ಮೋದಿಯವ್ರು ಈಗಾಗಲೇ ನಾವು 400 ಗೆಲ್ತೀವಿ, 450 ಗೆಲ್ತೀವಿ ಏನು ಹೇಳ್ಕೊಡ್ತಾ ಹೊರಟಿದ್ದಾರೆ. ಇಂಥ ಸಂದರ್ಭದಲ್ಲೇ ಎದುರಿಗೆ ಅಲ್ಲಿ ವಿರೋಧಿಗಳು ಇಲ್ಲ ಅಂತಂದ್ರೆ ಹೇಗೆ ಅಂದರೆ ಒಂದು ಪಾರ್ಟಿ ಸಿಸ್ಟಮ್ ಮಾಡೋರಿದ್ದಾರೆ ಇಂಡೈರೆಕ್ಟಾಗಿ. ಯಾಕಪ್ಪ ಅಂತಂದ್ರೆ ಈಗ ಅಂಥ ಅಪರಾಧ ಅಂತೀಯಲ್ಲ, ಕಾಂಗ್ರೆಸ್ ಎಲ್ಲರೂ ಫಂಡ್ ತೆಗೆದುಕೊಳ್ಳೋದನ್ನ ಎಲ್ಲ ಪಾರ್ಟಿಗಳಿಗೆ ಅದು ಏನಪ್ಪ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅನ್ನೋದು ಗೊತ್ತದ. ಯಾಕಪ್ಪ ಅಂದ್ರೆ ಚುನಾವಣೆ ನಡೀಬೇಕಾದ್ರೆ ದುಡ್ಡು ಬೇಕಾದ್ರೆ ಸಾರ್ವಜನಿಕ ದುಡ್ಡನ್ನ ತೊಗೊಂಡಿದ್ದು ಅದಾವ. ಅಲ್ಲಿ ಏನಾದರೂ ಇಲ್ಲೀಗಲ್ ಇತ್ತು ಮತ್ತೇನು ಇತ್ತು ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದು. ಈಗ 115 ಕೋಟಿ ಅವ್ರು ಟ್ಯಾಕ್ಸನ್ನು ಕಟ್ಟಿಲ್ಲ ಮಾಡಿಲ್ಲ ಅಂತೇಳಿ ಆ ದುಡ್ಡನ್ನು ಇವತ್ತು ಫ್ರೀಜ್ ಮಾಡೋದು, ಅದು 30-31 ವರ್ಷ ಹಿಂದಿನ ಘಟನೆಯನ್ನು ಇವತ್ತು ತೆಗೆದುಕೊಂಡು ಮಾಡೋದು, ಇದು ಎಷ್ಟರ ಮಟ್ಟಿಗೆ ಯೋಗ್ಯ ಅಂತ. ಅದಕ್ಕೆ ಬೇಕಾದಂಥ ಅದರದೇ ಡಿಪಾರ್ಟ್ಮೆಂಟ್ ಇದೆ, ಅವ್ರದ್ದೇ ಟ್ಯಾಕ್ಸ್ ಆಗ್ತದೆ ಕೇಳಿ ಒತ್ತಾಯ ಮಾಡಿ ವಸೂಲು ಮಾಡುವಂಥದ್ದು ಅವ್ರು ಬಿಟ್ಟಂತ. ಮತ್ತು IT ಅಲ್ಲಿ ಏನದಪ್ಪ ಇನ್ಕಮ್ ಟ್ಯಾಕ್ಸ್ ಇಲ್ಲ ರಾಜಕೀಯ ಪಕ್ಷಗಳಿಗೆ. ಹಾಗಾದರೆ ಇವ್ರಿಗೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ, BJPಗರಿಗಾಯ್ತು ಮತ್ತೊಬ್ಬರಿಗಾಯ್ತು. ಈಗಾಗಲೇ 12,930 ಕೋಟಿ ರೂಪಾಯಿಗಳು ಸಂಗ್ರಹ ಮಾಡೋದೇ ಇದು. ಅದರಲ್ಲಿ ಬಾಂಡ್ಸ್ ಇದ್ದದ, ಮತ್ತೇನದ, ವ್ಯಕ್ತಿ ಕೊಟ್ಟವ್ರು ಅದರ, ದಾನ ಮಾಡಿದವರು ಅದರ, ಸ್ವತಃ ಪಾರ್ಟಿಯಿಂದ ಫಂಡ್ ಹಾಕಿದವರು ಇದ್ದಾರೆ. ಅವ್ರದ್ದೆಲ್ಲ ಕುಡ್ಕೊಂಡು ಇವತ್ತು ಹೆಚ್ಚು ಕಡಿಮೆ 12,930 ಕೋಟಿ. ಇವ್ರದ್ದು ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ಕಾಂಗ್ರೆಸ್ಸವರು ಕೇವಲ 115.3 ಕೋಟಿ. 115 12,930 ಕೋಟಿಗಳಲ್ಲೇ ಇವತ್ತು ನೋಡ್ರಿ ಪಾಪ ಕಾಂಗ್ರೆಸ್ಸಿಗರು ಎಲ್ಲೂ ಅಡ್ಡಾಡೋಂಥ ಸ್ಥಿತಿಗಳು, ವಿಮಾನದಲ್ಲಿ ಹೋಗುವಂಥ ಪರಿಸ್ಥಿತಿ, ಊರಿಂದ ಊರಿಗೆ ಹೋಗುವಂಥ ಪರಿಸ್ಥಿತಿ, ತಮ್ಮ ವಿಚಾರ ಹೇಳೋದಂಥ ಪರಿಸ್ಥಿತಿ ಅತ್ಯಂತ ಇದು ಇಂಪಾರ್ಟೆಂಟ್ ಆದ ಸಮಯ. ಈ ಸಮಯದಲ್ಲೇ ವಿರೋಧ ಪಕ್ಷ ಓಡಾಡ್ದಂಗೆ ಮಾಡುವಂಥದ್ದು, ಆರ್ಥಿಕವಾಗಿ ಅದ್ರ ಕುತ್ತಿಗೆಯನ್ನು ಹೆಚ್ಚುವಂಥದ್ದು ಕೆಲಸವನ್ನು ಇವತ್ತು BJP ಮಾಡಿದ್ದು ಖಂಡನೀಯವಾದದ್ದು. ಯಾಕಪ್ಪ ಅಂತಂದ್ರೆ ಅಪರಾಧ ಅದರ ಡಿಪಾರ್ಟ್ಮೆಂಟ್ ಅದ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಚುನಾವಣೆ ಆಯೋಗ ಇವತ್ತು ಸಾರ್ವಭೌಮತ್ವ ಹೊಂದಿದಂಥದ್ದು, ಇದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲಂಥ ವಿಷಯ. ಈಗಾಗಲೇ ಘೋಷಣೆ ಆಗಿದೆ ಚುನಾವಣೆ. ಈ ಸರ್ಕಾರದಿಂದ ಕೆಲಸವು ಈಗ ಸರ್ಕಾರ ಇದ್ದೇನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತದ, ಒಂದು ರೀತಿಯಿಂದ ಇದು ಇವತ್ತು ಸುಮ್ಮನೆ ಅಧಿಕಾರ ನೋಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಯಾವುದೂ ಡಿಸಿಷನ್ ತೊಗೊಳ್ಳಿಕ್ಕೆ ಬರಲ್ಲ ಅಂಥದ್ದು ಇಂಪಾರ್ಟೆಂಟ್. ಅಂಥ ಸಂದರ್ಭದಲ್ಲೇ ಇವತ್ತು ಈ ಡಿಸಿಷನ್ ತೊಗೊಂಡು ಈ ಸರ್ಕಾರದ್ದು ಇಲ್ಲಿ ಒಂದು ಕಡೆ ಇಡಿ ದಾಳಿ ಮಾಡಿಸ್ಲಿಕ್ಕತ್ತದ, ಅವ್ರು ಹಿಡಿಸ್ಲಿಕ್ಕತ್ತದ ಕೇಜ್ರಿವಾಲ್ನ, ಮತ್ತೊಂದು ಕಾಂಗ್ರೆಸ್ಸಿನ ಈ ಒಂದು ಫ್ರೀಜ್ ಮಾಡ್ಲಿಕ್ಕೆ. ಸರ್ಕಾರ ಯಾಕಪ್ಪ ಸರ್ಕಾರಕ್ಕೆ ಯಾರು ಹಾಕಿಕೊಟ್ರು ಈಗ? ಯಾಕಂದರೆ ಇರುತ್ತಿರುವಂಥ ಸರ್ಕಾರ ಏನದಪ್ಪ ಅಂತಂದ್ರೆ ಇದು ನೋಡ್ಕೊಂಡು ಹೋಗುವಂಥದ್ದು ಅಷ್ಟೇ, ಮೇಲುಸ್ತುವಾರಿ ಮಾಡ್ಕೊಂಡು ಹೋಗುವಂಥ ಸರ್ಕಾರ ಅಷ್ಟೇ ಇಲ್ಲ. ಯಾಕಂದರೆ ಚುನಾವಣೆ ಘೋಷಣೆ ಆಗಿದೆ. ಈಗ ಎಲ್ಲದಕ್ಕೂ ಜವಾಬ್ದಾರಿ ಚುನಾವಣೆ ಆಯೋಗ ಇದನ್ನು ತೊಗೊಳ್ಬೇಕಾಗಿದ್ದ ಡಿಸಿಷನ್. ಅದನ್ನು ಬಿಟ್ಟು ಇವತ್ತು ಈ ಸರ್ಕಾರ ತೆಗೆದುಕೊಂಡಂದ್ರೆ ಅದು ಇವತ್ತು ಚುನಾವಣಾ ಆಯೋಗ ಯಾಕೆ ಮೌನ ವಹಿಸೋದು ಈ ವಿಷಯದಲ್ಲಿ? ಈಗಾಗಲೇ ಅದು ಯಾಕೆಂದ್ರೆ ಇಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ನಿಂತಾಗಿ ಚುನಾವಣೆ ಅಲ್ರಿ. ಚುನಾವಣೆ ಅಂದರೆ ಏನು, ಒಂದು ಪಕ್ಷ ಆಡಳಿತ ಅಂದ್ರೆ ಇಲ್ಲ, ಅವರು ಎಲೆಕ್ಷನ್ ಇರುವಂಥದ್ದನ್ನು ಇಲ್ಲ ಅಂದಾಗ ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕಲ್ಲ, ಸಮಾನವಾದ ಹೋರಾಟ ಆಗಬೇಕಲ್ಲ ಚುನಾವಣೆಯಲ್ಲೇ. ಆಡಳಿತ ಪಕ್ಷ ವಿರೋಧ ಪಕ್ಷದಲ್ಲಿ ಅಟ್ಲೀಸ್ಟ್ ಸ್ಟೇಜ್ ಕೊಡಬೇಕಲ್ಲ. ಈಗ ಅವರು ಅಡ್ಡಾಡ್ದಂಗೆ ಮಾಡಿದಂಗೆ ಏನು ಖರ್ಚು ಮಾಡಿದಂಥ ಒಂದು ಫ್ರೀಜ್ ಮಾಡಿದ್ದು ಇದು ಅತ್ಯಂತ ಖಂಡನೀಯ. ಇದು ನಮ್ಮದು ಯಾರೋ ಒಬ್ಬರ ವ್ಯಕ್ತಿ ಮಾತಾಡುವಂಥದ್ದಲ್ಲ, ನಾವು ಜನಸಾಮಾನ್ಯ ಮಾತಾಡುವಂಥದ್ದು. ಕುಸ್ತಿದ್ದಾಗ ಸಮಕುಸ್ತಿ ಆಗಬೇಕಾಗ್ತದೆ.